ಕಣ್ಣು ಮತ್ತು ಕಿವಿಗಳ ಮೂಲಕ ನೀನು ಒಳಗೆ ತೆಗೆದುಕೊಳ್ಳುವಂತಹ ವಿಚಾರಗಳೇ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಕಸದಂತಹ ನಕಾರಾತ್ಮಕ ವಿಷಯಗಳನ್ನು ದೂರವಿಟ್ಟು ಅಂತರಂಗವನ್ನು ಪವಿತ್ರವಾಗಿ ಇಡುವುದನ್ನು ಮೊದಲು ಕಲಿತುಕೋ. ಬಾಹ್ಯ ರೂಪ, ಅಂತಸ್ತು ಅಥವಾ ಅಧಿಕಾರ ನೋಡಿ ಮನುಷ್ಯರನ್ನು ಅಳೆಯುವುದು ಅಜ್ಞಾನದ ಲಕ್ಷಣ. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಇರುವ ಚೈತನ್ಯ ಒಂದೇ ಎಂದು ತಿಳಿಯುವುದೇ ನಿಜವಾದ ಆಧ್ಯಾತ್ಮಿಕವಾಗಿರುವಂತಹ ಜ್ಞಾನ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಅನುಮಾನವಿದ್ದರೆ ಗೆಲುವು ಅಸಾಧ್ಯ. ಮಿತ್ರ, ಸಂಶಯ ಎನ್ನುವುದು ನಿನ್ನಿಂದ ದೂರವಾಗಬೇಕು. ಎಲ್ಲೋ ನೆಮ್ಮದಿ ಸಿಗಲಾರದು. ಅಚಲವಾಗಿರುವಂತಹ ನಂಬಿಕೆಯೇ ಯಶಸ್ಸಿನ ಮೊದಲ ಹೆಜ್ಜೆ ಎನ್ನುವುದನ್ನು ಮರೆಯಲೇಬೇಡಿ. ಯಶಸ್ಸು ಸಿಕ್ಕಾಗ ತಲೆಗೆ ಅಹಂಕಾರ ಏರಲು ಬಿಡಲೇಬೇಡ. ಹಣ್ಣು ತುಂಬಿದ ಮರ ಸದಾ ಬಾಗಿರುವಂತೆ ಜ್ಞಾನ ಹೆಚ್ಚಿದಷ್ಟು ವಿನಮ್ರತೆ ಎನ್ನುವುದು ಹೆಚ್ಚಾಗುತ್ತಾ ಹೋಗಬೇಕು. ಜೀವನದಲ್ಲಿ ಎಡುವುದು ಸಹಜ, ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದು ಮೂರ್ಖತನ. ಪ್ರತಿಯೊಂದು ಹಿನ್ನಡೆಯನ್ನು ಕೂಡ ಒಂದು ಹೊಸ ಪಾಠವೆಂದು ಭಾವಿಸಿ ಮುಂದುವರಿಯುವುದನ್ನು ನೋಡಬೇಕು. ಪ್ರತಿ ಬಾಗಿಲು ಕೂಡ ಮುಚ್ಚಿದಾಗ ಅದನ್ನು ಸೋಲು ಎಂದು ನಾವು ತಿಳಿದುಕೊಳ್ಳಬಾರದು. ಕೆಲವೊಮ್ಮೆ ಕೃಷ್ಣನು ತಪ್ಪು ದಾರಿಯನ್ನು ಮುಚ್ಚುತ್ತಾನೆ ಎಂದು ಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನಿನ್ನ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಅವರು ನಿನ್ನ ಹಿಂದೆ ಇದ್ದಾರೆ ಅಂದರೆ ನೀನು ಅವರಿಗಿಂತಲೂ ಕೂಡ ಮುಂದೆ ಇದ್ದೀಯಾ ಎಂದು ಅರ್ಥ ಮಾಡಿಕೋ. ಜಗತ್ತಿಗೆ ತೋರಿಸಿಕೊಳ್ಳಲು ಬದುಕುವುದನ್ನು ಮೊದಲು ನಿಲ್ಲಿಸು. ಸರಳತೆಯೇ ಅತ್ಯಂತ ದೊಡ್ಡ ಸೌಂದರ್ಯ ಮತ್ತು ನಿಜವಾದ ನೆಮ್ಮದಿಯನ್ನು ನಮಗೆ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಾಳೆ ಮಾಡೋಣ ಎಂಬ ಆಲಸ್ಯವೇ ಪ್ರಗತಿಯನ್ನು ತಡೆಯುವ ದೊಡ್ಡ ಬೇಲಿ. ಈಗ ಸಿಕ್ಕಿರುವ ಈ ಕ್ಷಣವನ್ನು ಸದುಪಯೋಗ ಪಡಿಸಿಕೋ. ಭವಿಷ್ಯ ತಾನಾಗಿಯೇ ಹೆಸರುವಾಸಿಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಪುಸ್ತಕಗಳು 1000 ದಾರಿ ತಪ್ಪಿಸುವ ಗೆಳೆಯರಿಗಿಂತ ಮೇಲು. ದಿನಕ್ಕೊಂದು ಒಳ್ಳೆಯ ಸಾಲನ್ನು ಓದು. ನಿನ್ನ ಆಲೋಚನಾ ಶೈಲಿಯೇ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ನೋಡು. ಖಂಡಿತವಾಗಿಯೂ ಕೂಡ ನಿನ್ನ ಜೀವನ ಒಳ್ಳೆಯ ದಾರಿಯ ಕಡೆಗೆ ಸಾಗುತ್ತದೆ. ನಿನ್ನ ಯೋಚನೆಗಳನ್ನು ಎಲ್ಲರ ಮುಂದೆ ಹೇಳುತ್ತಾ ತಿರುಗಾಡಬೇಡ. ಮಾತುಗಳಿಗಿಂತ ನಿನ್ನ ಕೆಲಸದ ಯಶಸ್ಸು ಜೋರಾಗಿ ಇದ್ದು ಅದು ಸದ್ದು ಮಾಡಬೇಕು. ನಿನ್ನ ತಟ್ಟೆಯಲ್ಲಿ ಇರುವಂತಹ ಅನ್ನದಲ್ಲಿ ಹಸಿದ ಜೀವಿಗಳಿಗೆ ಸ್ವಲ್ಪ ಭಾಗ ನೀಡು. ಇನ್ನೊಬ್ಬರ ಹೊಟ್ಟೆ ತುಂಬಿಸಿದ ತೃಪ್ತಿ ನಿನ್ನ ಜೀವನದ ಸಕಲ ದುಃಖಗಳನ್ನು ದೂರ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜಗತ್ತನ್ನು ನಂಬಿಸಲು ಸುಳ್ಳಿನ ಆಶ್ರಯ ಪಡೆಯಬೇಡ. ಕಠಿಣವಾಗಿ ಇದ್ದರೂ ಕೂಡ ಸತ್ಯದ ಹಾದಿಯಲ್ಲಿಯೇ ನಡೆ. ಅಂತಿಮವಾಗಿ ಆ ಧರ್ಮವೇ ನಿನ್ನನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕಾಶಿ ಪರಮೇಶ್ವರ ಎಂದು ಎಲ್ಲೋ ಹುಡುಕುವ ಮುನ್ನ ಹೆತ್ತವರ ಮುಖ ನೋಡು. ಅವರನ್ನು ಸಂತೋಷವಾಗಿ ಇಟ್ಟರೆ ಜಗತ್ತಿನ ಎಲ್ಲ ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿದಂತೆಯೇ ಆಗುವುದು ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಇವತ್ತು ಮಾಡಬೇಕಾದಂತಹ ಕೆಲಸವನ್ನು ನಾಳೆಗೆ ದೂಡುತ್ತಾ ಹೋಗಬೇಡ. ಮುಂದೂಡುವ ಪ್ರಯತ್ನ ನಿನ್ನ ಯಶಸ್ಸಿನ ಹಾದಿಗೆ ನೀನೇ ಹಾಕಿಕೊಳ್ಳುವಂತಹ ದೊಡ್ಡ ಬೇಲಿಯಿದ್ದಂತೆ. ನಿನ್ನ ಮುಖಸುತ್ತಿ ಮಾಡುವವರನ್ನು ನೋಡಿ ಮರುಳಾಗಬೇಡ ಮಿತ್ರ. ತಪ್ಪು ಮಾಡಿದಾಗ ಮುಖದ ಮೇಲೆಯೇ ಹೇಳುವವನೇ ನಿನ್ನ ನಿಜವಾದ ಹಿತೈಷಿ ಎನ್ನುವುದನ್ನು ಮರೆಯಲೇಬೇಡ. ಕೋಟಿ ಹಣವಿದ್ದರೂ ಕೂಡ ರೋಗ ಪೀಡಿತ ದೇಹ ನೆಮ್ಮದಿ ಕೊಡಲಾರದು. ದಿನದ ಸ್ವಲ್ಪ ಸಮಯ ನಿನ್ನ ಆರೋಗ್ಯಕ್ಕೆ ಮೀಸಲಿಡು. ಅದೇ ನೀನು ಮಾಡುವಂತಹ ದೊಡ್ಡ ಹೂಡಿಕೆ ಎನ್ನುವುದನ್ನು ಮರೆಯಲೇಬೇಡ. ಯಾವುದೇ ಕೆಟ್ಟ ಅಭ್ಯಾಸ ನಿನ್ನನ್ನು ಅಳೆದು ಬಿಡಬೇಡ ಮಿತ್ರ. ಮನಸ್ಸಿನ ಇಂದ್ರಿಯಗಳನ್ನು ನೀನು ಗೆದ್ದರೆ ಸಾಕು. ಅರ್ಧ ಜಗತ್ತನ್ನೇ ನೀನು ಗೆದ್ದಂತೆಯೇ ಆಗುವುದು. ನಿನಗೆ ಸಿಕ್ಕಿರುವಂತಹ ಈ ಜೀವನ ಎಷ್ಟೋ ಜನರಿಗೆ ಕೇವಲ ಒಂದು ಕನಸು. ಪ್ರಕೃತಿ ನೀಡಿದ ಪ್ರತಿಯೊಂದಕ್ಕೂ ಕೂಡ ಪ್ರತಿದಿನ ಧನ್ಯವಾದವನ್ನು ಹೇಳುವುದನ್ನು ನಾವು ಕಲಿಯಲೇಬೇಕು. ಜಗತ್ತು ಕೆಟ್ಟಿ ಹೋಗಿದೆ ಎಂದು ದೋಷಿಸುವ ಮುನ್ನ ನೀನು 4 ಜನರಿಗೆ ಒಳ್ಳೆಯದನ್ನು ಮಾಡು. ಪ್ರತಿಫಲದ ಆಸೆ ಇಲ್ಲದೆ ಮಾಡುವಂತಹ ಸಣ್ಣ ಸಹಾಯವೂ ಕೂಡ ದೊಡ್ಡ ಪುಣ್ಯವನ್ನು ನಮಗೆ ತರುತ್ತದೆ. ನಿನ್ನಿಂದ ಒಬ್ಬರ ಮುಖದಲ್ಲಿ ನಗು ಬಂದರೆ ಅದೇ ನೀನು ಮಾಡುವಂತಹ ನಿಜವಾದ ಆಧ್ಯಾತ್ಮಿಕವಾಗಿರುವಂತಹ ಗೆಲುವು. ಎಲ್ಲವೂ ನನಗೇ ಗೊತ್ತು ಎನ್ನುವುದು ಅಹಂಕಾರ.
ಕಲಿಯುವುದು ಇನ್ನೂ ಇದೆ ಅನ್ನುವುದು ಜ್ಞಾನ. ಅಲ್ಪ ತಿಳಿದವನು ಅತಿಯಾಗಿ ಆಡುತ್ತಾನೆ, ಆದರೆ ಜ್ಞಾನಿಯಾದವನು ಸದಾ ವಿನಮ್ರವಾಗಿ ಇರುತ್ತಾನೆ. ಜೀವನದ ಕೊನೆಯವರೆಗೂ ಕೂಡ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಇರುವುದಕ್ಕೆ ಪ್ರಯತ್ನವನ್ನು ಪಡಬೇಕು. ಜನರು ನಿನ್ನನ್ನು ದೂರ ಇಟ್ಟಾಗ ಬೇಸರ ಮಾಡಿಕೊಳ್ಳಬೇಡ. ಗುಂಪಿನಲ್ಲಿ ಸಾಗುವಾಗ ನಿನ್ನ ಸಾತ್ವಿಕ ಕಾಣೆಯಾಗಬಹುದು, ಆದರೆ ಒಂಟಿತನದಲ್ಲಿ ನಿನ್ನ ನಿಜವಾದ ಶಕ್ತಿ ನಿನಗೆ ಪರಿಚಯವಾಗುತ್ತದೆ. ನಿನ್ನನ್ನು ನೀನು ಅರಿತುಕೊಳ್ಳಲು ಇದಕ್ಕಿಂತ ದೊಡ್ಡ ಅವಕಾಶ ಬೇರೆ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹತ್ತಿರ ಇಲ್ಲದದ್ದನ್ನು ನೆನಪು ಮಾಡಿಕೊಳ್ಳುವುದರಲ್ಲಿ ಕೊರಗುವುದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಇರುವುದೇ ಇಲ್ಲ. ಇರುವುದರಲ್ಲಿಯೇ ನೆಮ್ಮದಿಯನ್ನು ಕಂಡುಕೊಳ್ಳಬೇಕು. ನಿನಗೆ ಸಿಕ್ಕಿರುವ ಈ ಜೀವನ, ಈ ಸೌಕರ್ಯಗಳು ಜಗತ್ತಿನ ಎಷ್ಟೋ ಜನರಿಗೆ ಕೇವಲ ಒಂದು ಕನಸು. ಪ್ರಕೃತಿ ನಿನಗೆ ನೀಡಿದ ಪ್ರತಿಯೊಂದಕ್ಕೂ ಕೂಡ ಧನ್ಯವಾದವನ್ನು ಹೇಳುವುದನ್ನು ಮೊದಲು ಕಲಿತುಕೋ. ಆತುರದಲ್ಲಿ ಯಾರಿಗೂ ಕೂಡ ಯಾವುದೇ ಭರವಸೆಯನ್ನು ಕೊಡಬೇಡ. ಭಾಷೆ ಕೊಡುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ. ನಿನ್ನ ನಡೆ ಮತ್ತು ನುಡಿ ಒಂದಾಗಿ ಇದ್ದಾಗ ಮಾತ್ರ ಸಮಾಜದಲ್ಲಿ ನಿನಗೆ ಒಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಬದುಕು ತುಂಬ ಚಿಕ್ಕದ್ದು. ಇಲ್ಲದ ಮುನಿಸು ಕನಸುಗಳಿಗೆ ಜಾಗ ಕೊಡಬೇಡ. ಸಿಕ್ಕಿರುವ ಈ ಜೀವನವನ್ನು ಪ್ರತಿಯೊಂದು ಸಂಭ್ರಮಿಸುವುದನ್ನು ನೀನು ನೋಡಬೇಕು. ನಿನ್ನ ಮುಗುಳ್ನಗೆಗೆ ನಿನಗೆ ಈ ಜಗತ್ತಿಗೆ ನೀಡುವಂತಹ ಅದ್ಭುತವಾಗಿರುವಂತಹ ಕೊಡುಗೆ ಎನ್ನುವುದನ್ನು ಮರೆಯಲೇಬೇಡ. ಈ ಜೀವನವನ್ನು ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿತು ಜೀವನವನ್ನು ಮಾಡು. ಇನ್ನೊಬ್ಬರು ಮಾಡಿದ ತಪ್ಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ನೆಮ್ಮದಿಯನ್ನು ಕಡೆಗಣಿಸಬೇಡ. ಕ್ಷಮಿಸುವುದು ದೌರ್ಬಲ್ಯವಲ್ಲ, ಅದು ಅಹಂಕಾರದ ದೊಡ್ಡ ಗುಣ. ಸೇಡಿನ ಮನೋಭಾವ ಬಿಟ್ಟಾಗ ಬದುಕು ಹಗುರವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಮುಖದ ಅಂದಕ್ಕೆ ಕೊಡುವ ಮಹತ್ವವನ್ನು ನಿನ್ನ ಮನಸ್ಸಿನ ಶುದ್ಧತೆಗೆ ಕೊಡು. ದ್ವೇಷ ಮತ್ತು ಅಸಹ್ಯ ತುಂಬಿದ ಮನಸ್ಸಿನಲ್ಲಿ ಎಂದಿಗೂ ಕೂಡ ನೆಮ್ಮದಿ ಇರಲಾರದು. ಎಲ್ಲರನ್ನ ಪ್ರೀತಿಸು. ಒಳ್ಳೆಯದನ್ನು ಯೋಚನೆ ಮಾಡುವುದನ್ನು ಕಲಿತುಕೋ. ಸೋಲು ಎನ್ನುವುದು ಕೇವಲ ಒಂದು ಅನುಭವವೇ ಹೊರತು ಜೀವನದ ಅಂತ್ಯವಲ್ಲ. ಎಡವಿ ಬಿದ್ದಾಗ ಹಾದಿಯನ್ನು ಬದಲಿಸಬೇಡ, ನಡೆಯುವ ಶೈಲಿಯನ್ನು ಬದಲಿಸು. ಪ್ರಯತ್ನ ನಿರಂತರವಾಗಿ ಇರಲಿ. ಯಶಸ್ಸು ನಿನ್ನ ಹೆಜ್ಜೆಯನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಸಮಯದ ಬೆಲೆ, ಸಮಯ ಚೆನ್ನಾಗಿ ಇಲ್ಲ ಎಂದು ಕೈ ಚೆಲ್ಲಿ ಕುಳಿತುಕೊಳ್ಳಬೇಡ. ಕಾಲ ಸದಾ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ನೋಡಿ ನಗುವವರು ಕೂಡ ನಾಳೆ ನಿನ್ನ ಬೆಳವಣಿಗೆಯನ್ನು ನೋಡಿ ತಲೆ ಬಾಗಲೇಬೇಕಾಗುತ್ತದೆ. ತಾಳ್ಮೆಯನ್ನು ವಹಿಸುವುದನ್ನು ನೋಡು. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಬೇಡವೇ ಬೇಡ. ನೆರಳು ಕೂಡ ಕತ್ತಲಲ್ಲಿ ಕೈ ಬಿಡುತ್ತದೆ. ಜಗತ್ತು ಬದಲಾಗಲಿ ಬಿಡಲಿ, ನಿನ್ನನ್ನು ನೀನು ನಂಬು. ಮುಂದೆ ನಡೆಯುವುದನ್ನು ನೋಡು. ನಿನ್ನ ಆತ್ಮವಿಶ್ವಾಸವೇ ನಿನಗೆ ದಾರಿದೀಪವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜಗತ್ತಿನ ಮೆಚ್ಚುಗೆಗಾಗಿ ನಿನ್ನ ಆತ್ಮಸಾಕ್ಷಿಯನ್ನು ಎಂದಿಗೂ ಕೂಡ ಮರೆಮಾಚಬೇಡ. ಧರ್ಮದ ಹಾದಿಯಲ್ಲಿ ನಡೆಯುವಾಗ ಆರಂಭದಲ್ಲಿ ಒಂಟಿತನ ಅನಿಸಿದರೂ ಕೂಡ ಅಂತಿಮ ಗೆಲುವು ಎನ್ನುವುದು ಸತ್ಯಕ್ಕೆ ಹೊರತು ಸೋಲಿಗೆ ಇಲ್ಲ ಎನ್ನುವುದನ್ನು ನೀನು ಅರಿತು ಜೀವನವನ್ನು ಮಾಡು. ದುರಾಸೆ ಮತ್ತು ಅಹಂಕಾರ ಇರುವ ಕಡೆಗೆ ಎಂದಿಗೂ ಕೂಡ ನೆಮ್ಮದಿ ಇರಲಾರದು. ನಿನ್ನ ಯೋಗ್ಯತೆಗೆ ತಕ್ಕದ್ದು ನಿನಗೆ ಸಿಕ್ಕೇ ಸಿಗುತ್ತದೆ. ಇರುವುದರಲ್ಲಿಯೇ ತೃಪ್ತಿಯನ್ನು ಪಡೆದು ಜೀವನವನ್ನು ಮಾಡುವುದನ್ನು ನೋಡು. ಹಗಲಿನ ನಂತರ ರಾತ್ರಿ ಬರುವಂತೆ ಕಷ್ಟದ ನಂತರ ಸುಖ ಬಂದೇ ಬರುತ್ತದೆ. ಇದು ಕೂಡ ಕರಗಿ ಹೋಗುತ್ತದೆ ಎಂಬ ಸತ್ಯ ಅರಿತು ಬಾಳು. ಮನಸ್ಸು ಎಂದಿಗೂ ಕೂಡ ಭಾರವಾಗಿ ಇರುವುದಕ್ಕೆ ಬಿಡಲೇಬೇಡ. ಎಂದಿಗೂ ಕೂಡ ಹಗುರವಾಗಿ ಇರುವಂತೆ ನೋಡಿಕೋ. ಇತರರ ಬದುಕನ್ನು ನೋಡಿ ನಿನ್ನ ಬದುಕನ್ನು ನೀನು ಕೀಳಾಗಿ ಕಾಣಬೇಡ. ನಿನ್ನ ಹಾದಿಯೇ ಬೇರೆ, ನಿನ್ನ ಗುರಿಯೇ ಬೇರೆ. ನಿನ್ನ ಸ್ಪರ್ಧೆ ಕೇವಲ ನಿನ್ನೆಯ ಅಥವಾ ನಾಳೆಯ ದಿನಗಳೊಂದಿಗೆ ಮಾತ್ರವಲ್ಲ. ನೀನು ಜಗತ್ತನ್ನೇ ಬದಲಿಸುವ ಆಸೆ ಹೊಂದಿದ್ದರೆ ಇಂದಿನ ದಿನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಳ್ಳುವುದನ್ನು ನೋಡಬೇಕು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸದಾ ನಾಶಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಒಂದು ಕ್ಷಣ ಮೌನವಾಗಿ ಇರು. ನಿನ್ನ ಸಮಾಧಾನವೇ ನಿನ್ನನ್ನು ಗೆಲ್ಲಿಸುತ್ತದೆ ಎನ್ನುವುದನ್ನು ಮರೆಯಬೇಡ. ಕೆಲಸ ನಿನ್ನದು, ಫಲ ಅವರದ್ದು. ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಕೆಲಸ ಮಾಡುವುದನ್ನು ನಿಲ್ಲಿಸು. ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಬೆವರಿನ ಪ್ರತಿಯೊಂದು ಹನಿಗೂ ಕೂಡ ಯೋಗ್ಯವಾಗಿರುವಂತಹ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನೆಯ ನೆನಪು ಕೇವಲ ಒಂದು ಪಾಠ, ನಾಳೆಯ ಕನಸು ಕೇವಲ ಒಂದು ಆಶಯ. ನಿನ್ನ ಕೈಯಲ್ಲಿ ಇರುವಂತಹ ನಿಜವಾದ ಸಂಪತ್ತು ಈ ಕ್ಷಣ ಮಾತ್ರ.
ಈ ಅತ್ಯಮೂಲ್ಯವಾಗಿರುವಂತಹ ವರ್ತಮಾನವನ್ನು ಆತಂಕದಲ್ಲಿ ಕಳೆಯಬೇಡ. ನೆಮ್ಮದಿಯಿಂದ ಬದುಕು ಬಂದಂತೆ ಬದುಕುವುದನ್ನು ಕಲಿ. ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸತ್ಯವೋ, ನಿನ್ನ ಕಷ್ಟದ ದಿನಗಳು ಕರಗಿ ಸುಂದರವಾಗಿರುವಂತಹ ದಿನಗಳು ಬರುವುದು ಕೂಡ ಅಷ್ಟೇ ಸತ್ಯ. ನಿನ್ನ ಕಣ್ಣಿಗೆ ಕಾಣದ ಆ ಉನ್ನತ ವಿಶ್ವಶಕ್ತಿ ನಿನ್ನ ಪ್ರತಿಯೊಂದು ಶ್ರಮವನ್ನು ಗಮನಿಸುತ್ತಾ ಇದೆ. ನಂಬಿಕೆ ಇರಲಿ, ನಿನ್ನ ತಾಳ್ಮೆಗೆ ತಕ್ಕ ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಾವಿಟ್ಟ ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆಗಳೇ ನಮ್ಮ ನೋವಿನ ಮೂಲ. ಕರ್ತವ್ಯ ನಿನ್ನದಾಗಿ ಇರಲಿ, ಆದರೆ ಅದರ ಮೇಲಿನ ಹಕ್ಕು ನಿನ್ನದಲ್ಲ. ಪ್ರತಿಫಲವನ್ನು ನಿರೀಕ್ಷಿಸದೆ ಬದುಕುವುದನ್ನು ಕಲಿತರೆ ಜೀವನದಲ್ಲಿ ಎಂದಿಗೂ ಕೂಡ ನಿರಾಸೆ ಎನ್ನುವುದು ನಿನ್ನ ಹತ್ತಿರವೂ ಕೂಡ ಸುಳಿಯುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ನಡೆದ ಘಟನೆಗಳನ್ನು ಬದಲಿಸಲು ನಿನ್ನಿಂದ ಸಾಧ್ಯವಿಲ್ಲ, ಆದರೆ ಅವುಗಳನ್ನು ನೋಡುವ ದೃಷ್ಟಿಕೋನವನ್ನು ಖಂಡಿತ ಬದಲಿಸಬಹುದು. ಆಗಿದ್ದನ್ನು ಸಹಜವಾಗಿ ಸ್ವೀಕರಿಸುವುದೇ ಆಧ್ಯಾತ್ಮದ ಮೊದಲ ಹೆಜ್ಜೆ. ಮನಸ್ಸು ಶಾಂತವಾದರೆ ಪ್ರತಿಯೊಂದು ಸಮಸ್ಯೆಯೂ ಕೂಡ ಸಣ್ಣದಾಗಿಯೇ ಕಾಣುತ್ತದೆ ಎನ್ನುವುದನ್ನು ಮರೆಯಬೇಡ. ಬೇರೆಯವರ ಯಶಸ್ಸಿನ ಓಟವನ್ನು ನೋಡಿ ನಿನ್ನ ಹಾದಿಯನ್ನು ಬದಲಿಸಬೇಡ. ಪ್ರತಿಯೊಂದು ಹೂವು ಕೂಡ ತನ್ನದೇ ಆದಂತಹ ಸಮಯದಲ್ಲಿ ಅರಳುತ್ತದೆ. ನಿನ್ನ ನಿನ್ನೆಗಿಂತ ನಿನ್ನ ಇಂದಿನ ದಿನ ಉತ್ತಮವಾಗಿ ಇದ್ದರೆ ನೀನು ಈಗಾಗಲೇ ಯಶಸ್ಸಿನ ಹಾದಿಯಲ್ಲಿ ಇದ್ದೀಯ ಎಂದು ತಿಳಿದು ಬದುಕನ್ನು ಮುಂದುವರಿಸುವುದನ್ನು ನೋಡು. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಶಾಂತ ಮನಸ್ಸು ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಿನ್ನಿಂದಲೇ ಎಲ್ಲವೂ ಕೂಡ ನಡೆಯುತ್ತಿದೆ ಎನ್ನುವಂತಹ ಭ್ರಮೆಯಿಂದ ಹೊರಗೆ ಬಂದು ನೋಡು. ಇಲ್ಲಿ ಯಾರೂ ಇಲ್ಲದಿದ್ದರೂ ಜಗತ್ತು ನಡೆಯುತ್ತದೆ. ಅಹಂಕಾರವನ್ನು ಕರಗಿಸಿ ಪ್ರಕೃತಿಯ ನಿಯಮಕ್ಕೆ ತಲೆಬಾಗಿ ಭಾರ ಹಾಕುವಾಗ ಭಾರ ಹಗುರವಾಗುವಂತೆ ನೋಡಿಕೋ. ನಿರಾಸೆದಾಯಕವಾಗಿ ಬದುಕಬೇಡ. ಯಾವಾಗಲೂ ಕೂಡ ನೀನು ಹಸನ್ಮುಖವಾಗಿ ಇರುವುದನ್ನು ನೋಡು. ಜಗತ್ತಿನ ಗದ್ದಲದಲ್ಲಿ ನಿನ್ನನ್ನು ನೀನು ಕಳೆದುಕೊಳ್ಳಬೇಡ. ದಿನಗಳಲ್ಲಿ ಸ್ವಲ್ಪ ಸಮಯ ಮೌನಕ್ಕೆ ಶರಣಾಗು. ಹೊರಗಿನ ಕೋಲಾಹಲ ಅಡಗಿದಾಗ ಮಾತ್ರ ನಿನ್ನ ಒಳಗೆ ಇರುವಂತಹ ದಿವ್ಯ ಪ್ರಜ್ಞೆಯ ದಾರಿ ಎನ್ನುವುದು ನಿನಗೆ ಸ್ಪಷ್ಟವಾಗಿ ಕಾಣುವುದಕ್ಕೆ ಸಾಧ್ಯವಾದೀತು. ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಎಂದೆಂದಿಗೂ ಕೂಡ ಒಂಟಿತನ ಅನುಭವಿಸಬೇಡ. ನಿನ್ನ ನೆರಳು ಕೂಡ ಕತ್ತಲಲ್ಲಿ ನಿನ್ನ ಕೈ ಬಿಡಬಹುದು, ಆದರೆ ನಿನ್ನ ಒಳಗೆ ಇರುವಂತಹ ಕೃಷ್ಣನ ಆತ್ಮಶಕ್ತಿ ಎಂದಿಗೂ ಕೂಡ ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ನೀನು ನಂಬು. ಜಗತ್ತೇ ನಿನಗೆ ತಲೆಬಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ನೀನು ಮುಂದುವರಿಯುವುದನ್ನು ನೋಡು. ಮನಸ್ಸಿನ ಗೊಂದಲಗಳಿಗೆ ಹೊರಗಿನ ಪ್ರಪಂಚ ಕಾರಣವಲ್ಲ, ನಮ್ಮದೇ ಅತಿಯಾದ ಆಲೋಚನೆಗಳು. ಎಲ್ಲವನ್ನ ಸರಿಪಡಿಸಲು ನೀನು ಭಗವಂತನಲ್ಲ. ನಿನ್ನ ಕರ್ತವ್ಯ ನೀನು ಮಾಡು. ಉಳಿದಿರುವುದನ್ನು ಕೃಷ್ಣನಿಗೆ ಬಿಟ್ಟು ಬಿಡು. ಅವನು ಸರಿಯಾದ ಸಮಯದಲ್ಲಿ ಯಾವುದನ್ನು ಯಾರಿಗೆ ಕರುಣಿಸಬೇಕೋ ಅದನ್ನು ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡ. ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖ ಪಡಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಪರಿಚಯವಾಗುವಂತೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕೋಪ ಎನ್ನುವುದು ನಮ್ಮನ್ನು ನಾವೇ ಸುಟ್ಟುಕೊಳ್ಳುವಂತಹ ಬೆಂಕಿ. ಕೃಷ್ಣ ಹೇಳುವಂತೆ ಕೋಪದಿಂದ ಭ್ರಮೆ ಹುಟ್ಟುತ್ತದೆ, ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ಒಂದು ವೇಳೆ ನಾಶವಾದರೆ ಮನುಷ್ಯನ ಪತನವೇ ಆಗುತ್ತದೆ. ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ಎಂದಿಗೂ ಕೂಡ ನಾವು ಕೋಪದಲ್ಲಿ ಇದ್ದಾಗ ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಭಯವು ನಿನ್ನ ಹೆಜ್ಜೆಗಳನ್ನು ನಿಲ್ಲಿಸಬಹುದು, ಆದರೆ ನಂಬಿಕೆ ನಿನ್ನನ್ನು ಗುರಿಯವರೆಗೆ ಕರೆದುಕೊಂಡು ಒಯ್ಯುತ್ತದೆ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ನಾನು ಸದಾ ನಿನ್ನೊಂದಿಗೆ ಇದ್ದೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇತರರ ಜೀವನವನ್ನು ನೋಡಿ ನಿನ್ನ ಪಯಣವನ್ನು ಅಳೆಯಬೇಡ. ಪ್ರತಿಯೊಬ್ಬ ಆತ್ಮಕ್ಕೂ ಕೂಡ ತನ್ನದೇ ಆಗಿರುವಂತಹ ಸಮಯ, ತನ್ನದೇ ಆಗಿರುವಂತಹ ದಾರಿ ಇರುತ್ತದೆ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ಫಲದ ಸಮಯವನ್ನು ನನಗೆ ಬಿಡು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀನು ಮಾಡುವ ಸಣ್ಣ ಪ್ರಯತ್ನಗಳನ್ನು ಎಂದಿಗೂ ಕೂಡ ಕಡಿಮೆ ಎಂದು ಭಾವಿಸಿಕೊಳ್ಳಬೇಡ. ಒಂದು ಹನಿ ನೀರು ಕೂಡ ಸಮುದ್ರದ ಭಾಗವೇ. ಇಂದು ಮಾಡಿದ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವೇ ನಾಳೆಯ ಅದ್ಭುತವಾಗಿರುವಂತಹ ಯಶಸ್ಸಿನ ಅಡಿಪಾಯದ ಜೀವನ ಎನ್ನುವುದನ್ನು ಮರೆಯಲೇಬೇಡ.
ಆಗುವುದೆಲ್ಲ ಒಳ್ಳೆಯದೇ ಎಂದು ತಿಳಿಯುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಯಾವ ಸಮಯದಲ್ಲಿ ಯಾರಿಗೆ ಯಾವುದನ್ನು ಕರುಣಿಸಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಅವನ ಲೀಲೆಗೆ ಅನುಗುಣವಾಗಿ ನಾವು ಜೀವನವನ್ನು ನಡೆಸುವುದನ್ನು ನೋಡಬೇಕು. ಇಲ್ಲಿ ಎಲ್ಲವೂ ಕೂಡ ಆತನ ನಿರ್ಧಾರದಂತೆಯೇ ನಡೆಯುವುದು. ನಾವು ಬದುಕಿರುವುದೇ ಮುಖವಾಡಗಳ ಮಧ್ಯೆ. ಅವರಲ್ಲಿ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಅಂತ ಅರ್ಥ ಆಗುವ ಅಷ್ಟರಲ್ಲಿ ಜೀವನನೇ ಮುಗಿದು ಹೋಗಿರುತ್ತದೆ. ಸಮಯ, ಸಂಪತ್ತು, ಶಕ್ತಿ ಮತ್ತು ದೇಹ ಯಾವಾಗಲೂ ಕೂಡ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಆದರೆ ಒಳ್ಳೆಯ ಸ್ವಭಾವ, ಜ್ಞಾನ ಮತ್ತು ಒಳ್ಳೆಯ ಕಾರ್ಯಗಳು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ. ಬದುಕು ಎಂದಿಗೂ ಕೂಡ ಉತ್ತರ ಕೊಡುವುದಿಲ್ಲ. ನೆಮ್ಮದಿಗೆ ಬದುಕುವವರೇ ಒಂದೊಂದು ಅನುಭವದ ಮೂಲಕ ಉತ್ತರವನ್ನು ಕಂಡುಕೊಳ್ಳುತ್ತಾ ಹೋಗುತ್ತಾರೆ. ಇದ್ದರೆ ವರವಾಗಿ, ಹೋದರೆ ಪಾಠವಾಗಿ ನಾವು ಹೋಗಬೇಕಾಗುತ್ತದೆ. ತಾಳ್ಮೆ ಎನ್ನುವುದು ಕೇವಲ ಕಾಯುವುದು ಅಲ್ಲ, ಪರೀಕ್ಷೆಗಳನ್ನು ಗೆಲ್ಲುವ ಶಕ್ತಿ. ತಾಳ್ಮೆಯ ಪರೀಕ್ಷೆಯಲ್ಲಿ ಗೆದ್ದವರೇ ಇತಿಹಾಸವನ್ನು ನಿರ್ಮಿಸುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಧರ್ಮವೆಂದರೆ ಉಗ್ರವಾದವೂ ಕೂಡ ಅಲ್ಲ, ಗೂಂಡಾಗಿರಿಯೂ ಕೂಡ ಅಲ್ಲ. ಧರ್ಮವೆಂದರೆ ಮಾನವೀಯತೆ, ಪ್ರೀತಿ, ಕರುಣೆ, ಸಹಜೀವನ. ಯಾರ ಹೃದಯದಲ್ಲಿಯೂ ಕೂಡ ಮಾನವೀಯತೆಯ ಸತ್ತಿರುತ್ತದೆಯೋ ಅವರು ಮನುಕುಲಕ್ಕೆ ಎಂದಿಗೂ ಕೂಡ ಆತಂಕವಾದಿಗಳೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಜೀವನವನ್ನು ನಿರ್ಮಿಸುತ್ತದೆ. ನಗುವಿನಿಂದ ದಿನವನ್ನು ಆರಂಭಿಸು. ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಒಂದು ಅವಕಾಶ ಇರುತ್ತದೆ. ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಒಳ್ಳೆಯದು ಖಂಡಿತ ನಡೆಯುತ್ತದೆ ಎನ್ನುವ ಆತ್ಮವಿಶ್ವಾಸ ನಿನಗೆ ಇರಬೇಕು. ನಿಜವಾದ ಸಂಬಂಧಗಳು ನಂಬಿಕೆಯ ಮೇಲೆ ನಿಂತಿರುತ್ತದೆ. ಪ್ರೀತಿ ಮಾತಿಗಿಂತ ವರ್ತನೆಯಲ್ಲಿ ಕಾಣಬೇಕು. ಕ್ಷಮೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಗೌರವವೇ ಪ್ರೀತಿಯ ಅಡಿಪಾಯ. ಒಳ್ಳೆಯವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಒಳ್ಳೆಯವರನ್ನು ಎಂದಿಗೂ ಕೂಡ ನೀನು ಮೋಸ ಮಾಡಬೇಡ. ದೇವರನ್ನು ನಂಬಿದ ಮನಸ್ಸು ಎಂದಿಗೂ ಕೂಡ ಖಾಲಿ ಆಗಿ ಇರುವುದಿಲ್ಲ. ಪ್ರಾರ್ಥನೆಯ ಶಕ್ತಿಯು ಜೀವನವನ್ನು ಬದಲಿಸುತ್ತದೆ. ಕಷ್ಟದಲ್ಲಿಯೂ ಕೂಡ ದೇವರ ಕೃಪೆ ನಿನ್ನ ಜೊತೆಯಲ್ಲಿ ಇರುತ್ತದೆ. ಸಹಿಸಿಕೊಂಡು ಸಹನೆಯಿಂದ ಕಾಯುವುದೇ ದೇವರ ಸಮಯವೇ ಅತ್ಯುತ್ತಮವಾಗಿರುವಂತಹ ನಿನಗೆ ಉಡುಗೊರೆಯನ್ನು ಕೊಟ್ಟೇ ಕೊಡುತ್ತದೆ. ಪ್ರಾರ್ಥನೆ ಫಲಿಸುತ್ತದೆ ಅನ್ನುವುದು ಎಷ್ಟು ಸತ್ಯವೋ, ನೊಂದವರ ಶಾಪವೂ ಕೂಡ ಫಲಿಸುತ್ತದೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚಿಸಿ. ಒಳ್ಳೆಯ ನಡತೆ ಮತ್ತು ಮಾನವೀಯತೆಯೇ ಜೀವನದ ನಿಜವಾದ ಶಕ್ತಿ ಎನ್ನುವುದನ್ನು ನೀನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಒಂದರ ಹಿಂದೆ ಒಂದರಂತೆ ದುಃಖ ಬರುತ್ತಾ ಇದೆ ಅಂದರೆ ಅದರ ಹಿಂದೆ ಸುಖದ ರಾಶಿಯನ್ನು ದೇವರು ಲೆಕ್ಕಾಚಾರ ಕೆಲವೊಮ್ಮೆ ತಡ ಆದರೂ ಕೂಡ ಸರಿಯಾದ ಸಮಯಕ್ಕೆ ಕೊಟ್ಟೇ ಕೊಡುತ್ತಾನೆ ದೇವರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವುದನ್ನು ಕೊಡಬೇಕು ಎನ್ನುವುದು. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲವನ್ನು ಕೊಡುವುದೇ ಇಲ್ಲವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡದ ಸಮೇತ ಕಿತ್ತು ಬೀಳುತ್ತದೆ. ಜೀವನದಲ್ಲಿ ಏನೋ ಕಳೆದುಕೊಂಡೆ ಎಂದು ದುಃಖ ಪಡಬೇಡ. ಬದಲಾಗಿ ಮುಂದೆ ಸಿಗುವುದು ಅದಕ್ಕಿಂತ ಹೆಚ್ಚು ಖುಷಿ ಕೊಡುತ್ತದೆ ಅನ್ನುವ ನಂಬಿಕೆ ಇಡು. ಸಿಗಲಾರದ್ದನ್ನು ಕಾಯುವ ಬದಲು ಸಿಗುವ ಕಡೆ ಹೆಜ್ಜೆ ಇಡು. ನಿನ್ನ ಹೆಜ್ಜೆ ಬಲಿಷ್ಠವಾಗಿ ಇದ್ದರೆ ಅದರಿಂದ ದೊರೆಯುವ ಖುಷಿ ದೊಡ್ಡದಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾ ಇರುತ್ತಾರೆಯೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತದೆ. ಹುಟ್ಟಿದವರು ಸಾಯಲೇಬೇಕು, ಇದೇ ಜನ್ಮದ ನಿಯಮ. ಆದರೆ ಕೆಲವರು ನಾನೇ, ನನ್ನದೇ, ನನ್ನಿಂದಾನೇ ಅಂತ ಮೆರೆದು ಮಣ್ಣು ಸೇರಿ ಬಿಟ್ಟರು. ನಾವು ಕ್ಷಮಿಸಿದರೂ ಕೂಡ ಕರ್ಮ ಕ್ಷಮಿಸಿ ಬಿಡುವುದಿಲ್ಲ. ಕತ್ತಲೆಯಲ್ಲಿ ಇರುವೆ ಎಂದು ಕೊರಗಬೇಡ. ಬೆಳೆ ಬಾಳುವ ಅತ್ಯಮೂಲ್ಯವಾಗಿರುವಂತಹ ವಸ್ತುಗಳು ಕೂಡ ಹೊಳೆಯುವುದು ಕತ್ತಲಲ್ಲೇ ಎನ್ನುವುದನ್ನು ಮರೆಯಬೇಡ. ನಿನ್ನ ಮನಸ್ಸು ನೋವಿನಿಂದ ಕೂಡಿದಾಗ ನಿನ್ನ ಮುಖದಲ್ಲಿ ಸದಾ ನಗುವನ್ನು ಬಯಸುವ ಒಳ್ಳೆಯ ಜನರೊಡನೆ ನೀನು ಸಮಯವನ್ನು ಕಳೆಯಿರಿ. ಏಕೆಂದರೆ ಅವರು ಎಂದಿಗೂ ಕೂಡ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿಯುವುದೇ ಇಲ್ಲ.
ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಎಂದಿಗೂ ಕೂಡ ಉಳಿಯುವುದೇ ಇಲ್ಲ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿ ಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ದೇವರಿಗೆ ತಿಳಿದಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ದೇವರು ಏನೇ ಮಾಡಿದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಭಾವಿಸಿ ಮುಂದುವರಿಯುವುದನ್ನು ನೋಡಬೇಕು. ಮನುಷ್ಯತ್ವಕ್ಕೆ ಬೆಲೆ ಕೊಡದ ಜನರು ನೀನು ಹಾಕಿದ ಅನ್ನಕ್ಕೆ ಬೆಲೆ ಕೊಡುವವರೇ, ಹಣಕ್ಕೆ ಬೆಲೆ ಕೊಡುವ ಜನರು ನೀ ಮಾಡಿದ ಸಹಾಯಕ್ಕೆ ಬೆಲೆ ಕೊಡುವವರೇ. ಇಲ್ಲಿ ಎಲ್ಲವೂ ಕೂಡ ಎಲ್ಲರೂ ಸ್ವಾರ್ಥಿಗಳೇ ತುಂಬಿರುವ ಪ್ರಪಂಚ. ನೀ ಮಾಡಿದ ನಿಸ್ವಾರ್ಥ ಸೇವೆಗೆ ಎಂದಿಗೂ ಕೂಡ ಬೆಲೆ ಇರುವುದೇ ಇಲ್ಲ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲ ಒಂದೇ ಜಾತಿಗೆ ಸೇರಿದ್ದು ಆಗಿದ್ದರೂ ಕೂಡ ಅವುಗಳ ಬೆಲೆ ಮಾತ್ರ ಬೇರೆ ಬೇರೆಯದ್ದೇ ಆಗಿರುತ್ತದೆ. ಏಕೆಂದರೆ ನಿಮ್ಮ ಶ್ರೇಷ್ಠತೆ ನಿನ್ನ ಜನನದಿಂದ ಬರುವುದಿಲ್ಲ, ನೀ ಮಾಡುವಂತಹ ಕರ್ಮದಿಂದ ಬರುತ್ತದೆ. ಇದೇ ಸತ್ಯ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿ ಆಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದಲ್ಲಿ ಇದ್ದರೆ ನೀವು ವಿಫಲತೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಸಂದರ್ಭಗಳು ಶಾಶ್ವತ ಅಲ್ಲ, ಅವು ಬದಲಾಗುತ್ತಲೇ ಇರುತ್ತದೆ. ಆದ್ದರಿಂದ ಮನಸ್ಸಿಗೆ ಅತಿಯಾದ ಒತ್ತಡ ಕೊಡುವುದಕ್ಕೆ ಹೋಗಲೇಬೇಡ. ಬದುಕಿನ ಸತ್ಯ ಮುಖಕ್ಕೆ 100 ಜನ, ಕಷ್ಟಕ್ಕೆ 3 ಜನ, ಸಂಬಂಧಕ್ಕೆ ಕೆಲವು ಜನ, ಮದುವೆಗೆ 100 ಜನ, ಸಭೆಗೆ ಲಾರಿ ಜನ. ಇಷ್ಟೇ ಪ್ರಪಂಚ. ಅವರವರ ಯೋಗ್ಯತೆಗೆ ತಕ್ಕಂತೆ ಜನ. ಕಲಿಯುಗದ ಹಣದ ಜನ, ಕಲಿಯುಗದ ಮರ್ಮ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಅವನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರಿದ್ದಾನೆ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.